ನೋಡ್ತಿರ್ಬೋದು ಈಗ ರಸ್ತೆ ಕೆಳಗಡೆ ಗುಂಡಿ ಒಳಗೆ ಇಟ್ಟು ಈಗ ಕೇಕ್ ಕಟ್ ಮಾಡ್ತಿದ್ದಾರೆ. ಇದು 10ನೇ ವರ್ಷದ ಆನಿವರ್ಸರಿ ಇದೆ. ಯಾಕಂದ್ರೆ 10 ವರ್ಷಗಳಿಂದ ಈ ಒಂದು ಗುಂಡಿಗೆ ಮುಕ್ತಿ ನೀಡಿಲ್ಲ. ಇದು ವರ್ತೂರು ವಾರ್ಡು 149 149 ವಾರ್ಡು ಸಾಕಷ್ಟು ಗುಂಡಿಗಳು ಬಿದ್ದಿದ್ದಾವೆ. ಇಲ್ಲಿ ಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿದೆ. ಈ ಒಂದು ರಸ್ತೆ, ಈ ಒಂದು ಏರಿಯಾ, ಈ ಒಂದು ಒಳಚರಂಡಿ ನೋಡಿದ್ರೆ ಇದು ನಮ್ಮ ಬೆಂಗಳೂರ, ಗ್ರೇಟರ್ ಬೆಂಗಳೂರ? ಮಾನ್ಯ DK ಶಿವಕುಮಾರ್ ಅವರು ಕನಸು ಕಾಣ್ತಾರಲ್ಲ ಗ್ರೇಟರ್ ಬೆಂಗಳೂರ ಎಂಬುದು ಒಂದು ಕಡೆ ಪ್ರಶ್ನೆ ಮೂಡುತ್ತೆ. ಸಾಕಷ್ಟು ನಿವಾಸಿಗಳು ರೋಷವಾಗಿದ್ದಾರೆ. ಯಾಕಂದ್ರೆ ಮಳೆ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ, ಗುಂಡಿಗಳು ಬೀಳುತ್ತೆ, ಗುಂಡಿಗಳು ಮುಚ್ಚಲ್ಲ. ಈ ಭಾಗದ ಶಾಸಕರು ನಾಪತ್ತೆ, ಎಲ್ಲಿಗೆ ಹೋಗ್ತಾರೆ ಗೊತ್ತಾಗಲ್ಲ. ಒಂದ್ ಕಡೆ ಚಳಿಗಾಲ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ಸುಮ್ಮನೆ ಮಾತಾಡ್ತಾರೆ, ಯಾವುದೇ ಸಮಸ್ಯೆ ಮುಕ್ತಿ ನೀಡಿಲ್ಲ. ಇಲ್ಲಿ ಸ್ಥಳೀಯರಿದ್ರೆ ಮಾತಾಡ್ಸೋಣ. ಸರ್, ಎಷ್ಟು ವರ್ಷಗಳಾಯ್ತು ಗುಂಡಿ ಮುಚ್ಚಿಲ್ಲ, ನೀವು ಸಹ ರೋಷವಾಗಿದ್ದೀರಾ, ಇವತ್ತು ಕೇಕ್ ಕಟ್ ಮಾಡ್ತಿದ್ರ, ಏನ್ ಹೇಳ್ತಾರೆ ಸರ್ಕಾರಕ್ಕೆ ಅಂತ? ನಾವು 2016ರಿಂದ ಹಿಂದಿನೂ ಸಿ ಎಮ್ ಸಿದ್ದರಾಮಯ್ಯ ಅವರೇ ಇದ್ದರು. 2016ರಾಗ ಅವರು ಇಲ್ಲಿ STP ಓಪನಿಂಗ್ ಮಾಡೋಕೆ ಬಂದಾಗ ಅವಾಗೂ ಅಪ್ಲಿಕೇಶನ್ ಕೊಟ್ಟಿದ್ವಿ. ನಾವು ಅವಾಗಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಬರ್ತಾರೆ, CM ಆಗ್ತಾರೆ, ಹೋಗ್ತಾರೆ. ಇಲ್ಲಿ ಎಲ್ಲ ಮಾಜಿಗಳು CMಗಳು ಯಾವಾಗ ಅಪೋಸಿಷನಲ್ಲಿ ಇರ್ತಾರಲ್ಲ ಅವ್ರು CM ಆಗಕ್ಕೆ ಬರ್ತಾರೆ. ಸಿದ್ದರಾಮಯ್ಯನವ್ರು ಬಂದರು, ಮೊನ್ನೆ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ನೀರು ಹೋಗಿತ್ತು, ಅವಾಗ ಬಂದಿದ್ದರು, ಮತ್ತೆ CM ಆದರು. ಬಸವರಾಜ ಬೊಮ್ಮಾಯಿ ಅವ್ರು ಬಂದಿದ್ದರು, ಅವರು CM ಆದರು, ಅವರು ಹೋದರು. ಯಡಿಯೂರಪ್ಪ ಅವ್ರು ಬಂದರು, ಅವರು CM ಆದರು, ಹೋದರು. ಅಪೋಸಿಷನ್ನಿಗೆ ಇದನ್ನು ಹೊಲಸು ತೋರ್ಸೋಕ್ಕೆ ಬರ್ತಾರೆ. ಆದರೆ ಯಾರೂ ಇಲ್ಲಿ ನಿಯತ್ತಿಂದ ಕೆಲಸ ಮಾಡಿ ಕೆಲಸ ಮುಗಿಸ್ಕೊಡ್ಬೇಕು ಅನ್ನೋದು ಯಾರಿಗೂ ಇದೇ ಇಲ್ಲ. ಕೆಲಸ ಮುಗಿಸ್ಕೊಡ್ಬೇಕು. ಇಲ್ಲಿರೋರೆಲ್ಲ 30ರಿಂದ 40% ಟ್ಯಾಕ್ಸ್ ಕಟ್ತಾರೆ ಅವ್ರ ಸಂಬಳದಲ್ಲಿ. ಅಂದರೆ 1 ಲಕ್ಷ ಸಂಬಳ ತೊಗೊಂಡ್ರೆ 40,000 ಸಂಬಳ ಕಟ್ತಾರೆ. ಅಂಥ ಜನ ಎಲ್ಲ ಇಲ್ಲಿ ಬಂದಿರೋರು. ಮತ್ತು ಇಲ್ಲಿರೋ ಅಪಾರ್ಟ್ಮೆಂಟ್ಗಳಲ್ಲಿ 295 ಅಪಾರ್ಟ್ಮೆಂಟ್ಗಳಿವೆ. ಅದರಲ್ಲಿ 10 ಅಪಾರ್ಟ್ಮೆಂಟ್ ತುಂಬ ದೊಡ್ಡದಿದೆ. ಒಂದೊಂದು ಅಪಾರ್ಟ್ಮೆಂಟಲ್ಲಿ 8,000 ಮನೆಗಳಿವೆ. ಶೋಭಾ ಅಲ್ಲಿ ಬ್ರಿಗೇಡಲ್ಲಿ 5,000 ಇದೆ, ಹಾಗೆ ಪ್ರೆಸ್ಟೀಜಲ್ಲಿ 5,000 ಇದೆ. ಇಷ್ಟೊಂದು ಜನರಿಗೆ ಕೊಟ್ಟಿದ್ದೀರಿ. ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಗ್ರೇಟರ್ ಬೆಂಗಳೂರು ಅಂತಾರೆ. ಇವತ್ತು ಸಹ ಕೇಕ್ ಕಟ್ ಮಾಡಿದ್ರೆ ಏನ್ ಹೇಳ್ತಾರೆ ಅಂತ ಸರ್ಕಾರಕ್ಕೆ? ಒಂದ್ ಕಡೆ ಕನಸು ಕಾಣ್ತಿರುವ DK ಶಿವಕುಮಾರ್, ಬ್ರ್ಯಾಂಡ್ ಬೆಂಗಳೂರು ಬರ್ಲಿ, ಈ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ, ಅವ್ರು CM ಹಾಕನ. DK ಶಿವಕುಮಾರ್ ಇಲ್ಲಿ ಬರ್ಲಿ, ಅವ್ರು ಬರ್ಲಿ, ಬಂದು ಹೋಗ್ಲಿ. ಇಲ್ಲಿ ನೆಕ್ಸ್ಟ್ CM ಆಗ್ಬೇಕಿದ್ದು ಯಾವನೋ ಇರಲಿ ಕರ್ನಾಟಕದಾಗ ಮಿನಿಸ್ಟರ್ ಬರ್ರಿ ಇಲ್ಲೇ. ನೀವು ಗ್ಯಾರಂಟಿ CM ಹಾಕಿರಿ. ಯಾಕಂದ್ರೆ ನಮ್ಮ ಬಳಗೇರಿದ ಹಿಸ್ಟ್ರಿ ಐತಿ. 5 ಮಂದಿ ಮಾಜಿ CMಗಳು ಇಲ್ಲಿ ಬಂದು ಹೋಗ್ಯಾರ. ಪ್ರಾಬ್ಲಮ್ ಇದ್ದಾಗ 5 ಮಂದಿ ಚೀಫ್ ಮಿನಿಸ್ಟರ್ ಆಗ್ಯಾರ. DK ಶಿವಕುಮಾರ್ ಅವರೇ, ನೀವು ಬರ್ರಿ, ನಿಮ್ಮಿಂದ ಬರ್ತೀವಿ. CM ಹಾಕಿರಿ. ಹಾ, ಇಲ್ಲಿ ಬರ್ರಿ, ಬಂದು CM ಹಾಕಿರಿ. ಹೇಳಿ, ಇವತ್ತು ಆನಿವರ್ಸರಿ ಮಾಡ್ತಿದ್ರೆ, ಗುಂಡಿ ಆನಿವರ್ಸರಿ, ಇದು ಫಸ್ಟ್ ಟೈಮ್. ಒಂದ್ ಕಡೆ ಸರ್ಕಾರಕ್ಕೆ ಇದು ನಾಚಿಕೆಗೇಡು ಸಂಗತಿ ಅಂತ. ಸರ್, ಇದು ಬೆಂಗಳೂರು ಮಿನಿಸ್ಟರ್ ಆಗಿ ಮೊದಲನೇ ಸಲ ಮೋಸ್ಟ್ಲಿ ಕೆಲವು ವರ್ಷ ಹಿಂದೆ ಬೆಂಗಳೂರು ಮಿನಿಸ್ಟರ್ ಆಗಿ ಒಂದು ಸ್ಪೆಸಿಫಿಕ್ ಪೋರ್ಟ್ಫೋಲಿಯೋ ಕೊಟ್ಟಿದ್ದೀರಿ. ಏನಕ್ಕೆ ಕೊಟ್ಟಿದ್ದೀರಿ? ಬೆಂಗಳೂರಾಗಿ ಫೋಕಸ್ ಆಗಿದೆ. ಬೆಂಗಳೂರು ಸರ್ ಇಡೀ ರಾಷ್ಟ್ರಕ್ಕೆ ಇದು ರೆವಿನ್ಯೂ ಹೋಗ್ತಾ ಇದೆ. ಹಂಗೆ ಇಲ್ಲಿಂದ ರೆವಿನ್ಯೂ ಮಹದೇವಪುರ ಹೈಯೆಸ್ಟ್ ರೆವಿನ್ಯೂ ಪೇಯಿಂಗ್ ಟ್ಯಾಕ್ಸು. ಈಗ ಪ್ರಾಪರ್ಟಿ ಟ್ಯಾಕ್ಸಸ್ ಸರ್ ನಾವು ಮುಂದೆ ಇದ್ದೀವಿ ಸರ್, ಎಲ್ಲದಕ್ಕೂ ಮುಂದೆ ಇದ್ದೀವಿ. ಬಟ್ ರೋಡ್ ವಿಷಯದಲ್ಲಿ ಹಿಂದೆ ಇದ್ದೀವಿ ಸರ್. ಯಾಕೆ ಸರ್? ತಪ್ಪು ಸರ್ ಇದು. ಸರ್, ನಾವು ನಮ್ಮನ್ನು ನೋಡಿ ಇಲ್ಲೆಲ್ಲ ಹೊರಗಿನವ್ರು ಇದ್ದಾರೆ ಅಂತಾರೆ ಸರ್. ಇಲ್ಲಿರೋರೇ ರಿಯಲ್ ಎಸ್ಟೇಟು, ಮಾಫಿಯಾ ಎಲ್ಲ ಇದೆಲ್ಲದಕ್ಕೂ ಉಪಯೋಗ ಆಗ್ತದೆ ಬಿಟ್ಟರೆ ಇಲ್ಲಿ ಏನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಮಾತಾದ್ರೆ ಗ್ಯಾರಂಟಿ ಅಂತಾರೆ, ಗ್ಯಾರಂಟಿ ಯೋಜನೆ ತಂದಿವಿ ಅಂತಾರೆ ಸರ್. ಗ್ಯಾರಂಟಿ ಟ್ಯಾಕ್ಸು ಸರ್, ಡೆವಲಪ್ಮೆಂಟು ಪ್ಲಸ್ ಗ್ಯಾರಂಟಿ ಎರಡು ಒಟ್ಟಿಗೆ ಇರಬೇಕು ಸರ್. ಎಲ್ಲಿಂದ 2 ಕಾಲು ಥರ, ಒಂದು ಕಾಲು ಇದ್ದರೆ ಇನ್ನೊಂದು ಕಾಲು ಇಲ್ಲ ಅಂದ್ರೆ ಉಪಯೋಗ ಇಲ್ಲ ಸರ್. ಇಂಜಿನಿಯರ್ಸ್ ಅವರೇ ಕೊಡೋದು. ಇಂಜಿನಿಯರ್ಸ್ ಅಷ್ಟು ಗ್ಯಾರಂಟಿ ಯಾರು ಕೊಡ್ತಿಲ್ಲ. 30 to 40% ಟ್ಯಾಕ್ಸ್ ಇಸ್ ಪೇಡ್ ಟು ಗೌರ್ನಮೆಂಟ್ ಡೈರೆಕ್ಟ್ಲಿ. ಆ್ಯಂಡ್ ದಿಸ್ ರೋಡ್ ಇಸ್ ಇನ್ ದಿಸ್ ಸ್ಟೇಟ್ ಫ್ರಮ್ ಲಾಸ್ಟ್ 10 years. ಒಂದು ದಶಕ ಆಯಿತು. ಈ ಎರಡು ಅಂಡರ್ ಬ್ರಿಡ್ಜ್ ಆಗೋಕ್ಕೆ ಎಷ್ಟು ಸಮಯ ತಗೊಳುತ್ತೆ? ಬೇರೆ ದೇಶದಲ್ಲಿ ಅಂಡರ್ ಬ್ರಿಡ್ಜನ್ನ 7 ಗಂಟೆಯಲ್ಲಿ ಮಾಡ್ತಿದ್ದಾರೆ. ದೇ ಗೆಟ್ ಕಂಪ್ಲೀಟೆಡ್ ಇನ್ 7 hours, 8 hours. ವಿ ಆರ್ ಹಿಯರ್ 10 years. RUB is not completed. Roads are in this bad state, right? So cash compensation, direct cash compensation ಕೊಟ್ಟಿದ್ದೀವಿ ಅಂತಾರೆ. ಎಷ್ಟು ದಿನ ಆಯಿತು? How many days? It's been 1.5 years. Cash compensation is not done. But not all 55 properties are not acquired. Why not acquired? What officials are doing? What commissioner is doing? Okay, people are dying here. ಗ್ಯಾರಂಟಿ ಏನಂದ್ರೆ ಪಣತೂರು IT ಸ್ಲಮ್ ಆಗಿದೆ, ಅದೇ ಗ್ಯಾರಂಟಿ. ಅದಕ್ಕೆ ಅವರು ಕರೆಕ್ಟಾಗಿ ಎಲ್ಲ ವರ್ಕ್ ಮಾಡಿದ್ದಾರೆ. ಏನೇನು ಮಾಡಬೇಕು ಎಲ್ಲಾನು, ಗುಂಜೂರು ಎಲ್ಲಾನು, ಮಹದೇವಪುರ ಹೈಯೆಸ್ಟ್ ಪೇಯಿಂಗ್ ಟ್ಯಾಕ್ಸ್ ಕೊಟ್ಟು IT ಸ್ಲಮ್ ಆಗೋಕ್ಕೆ ಗೌರ್ಮೆಂಟೇ ಕಾರಣ. ಮೇಡಮ್, ನೀವು ಸಹ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ. ಸರ್ಕಾರಕ್ಕೆ ಏನಂತ ಒತ್ತಾಯ? ಮಾತೆತ್ತರೆ ನಾವು 2,000 ರೂಪಾಯಿ ಕೊಟ್ಟಿವಿ, ಗ್ಯಾರಂಟಿ ಯೋಜನೆ ತಂದಿವಿ, ಆ ಮಹಿಳೆಯರಿಗೆ ಉಚಿತ ಬಸ್ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಸರ್ಕಾರದವರು. ಯಾರಿಗೆ ಕೊಟ್ಟಿದ್ದೀರಾ ಅದನ್ನು? ನಮ್ಮ ಮಕ್ಕಳು ಇಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಡೈಲಿ.
ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಯಾವ ಸೈಡ್ ಹೋಗಿ ಅಡ್ಮಿಷನ್ ಮಾಡಿಸೋಣ ಅಂತ ಯೋಚನೆ ಮಾಡಬೇಕಾಗತ್ತೆ. ಇನ್ನೇ ಮಾತ್ರ ಅಡ್ಮಿಷನ್ ಮಾಡಿಸಿಲ್ಲ ನನ್ನ ಮಗಳಿಗೆ. ಎಲ್ಲಿ ಮಾಡಿಸೋಣ, ಯಾವ ಸ್ಕೂಲ್ ಮಾಡಿಸೋಣ? ಸ್ಕೂಲ್ ಬರ್ತಾವ ಹೊಸ ಸ್ಕೂಲ್ಸ್ ಎಲ್ಲ ಹೈ ಫೀಸು, ರೋಡ್ ಇಲ್ಲ ಏನಿಲ್ಲ. ಸ್ಕೂಲ್ ಮಾತ್ರ ಇದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸಿಗೆ ಯಾಕೆ ಕೊಡ್ತೀರಾ ನೀವು ಇದು ಪರ್ಮಿಷನ್ಸು? ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾಕೆ ಇದಾವ? ಇದು ಫಸ್ಟ್ ಅವ್ರಿಗೆ ಎಲ್ಲರಿಗೂ ಫೆಸಿಲಿಟೀಸ್ ಕೊಡಿ. ಸುಮ್ಮನೆ ಒಟ್ಟು ಅಪಾರ್ಟ್ಮೆಂಟ್ಸ್ ಏರಿಸ್ತಾ ಇದ್ದಾರೆ. ಪವನ್ ಸರ್ ಹೇಳಿ, ಏನು ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತಾರಂತ? 10 ವರ್ಷ ಆಯ್ತು. 10 ವರ್ಷ ಆಯಿತು ಸರ್. ನೋಡಬೇಕು, ಅವರೇ ನಿಂತ್ಕೊಂಡ್ಬಿಟ್ಟು ನೋಡ್ಬೇಕು. ಈ ರೋಡ್ ಸ್ಲಮ್ ಆಗಿದೆ ಸರ್. ಇದು ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಬದನೆಕಾಯಿ ಬೆಂಗಳೂರು ಸರ್. ಇಲ್ಲಿ ಬಂದ್ಬಿಟ್ಟು ನೋಡಿ, ಬೆಳಗ್ಗೆ ಹೋದರೆ ನಾವು ಮನೆಗೆ ವಾಪಸ್ ಬರ್ತೀವಲ್ಲ ಅಂತ ಗ್ಯಾರಂಟಿ ಇರಲ್ಲ. 1-2 ಸಾವು ಆಗಿದ್ದಾವೆ. 3 ಜನ ಡೈಲಿ 4 ಜನ ಬೀಳ್ತಾರೆ ಚರಂಡಿಯಲ್ಲಿ. ಓಕೆ, ಆ್ಯಂಬುಲೆನ್ಸ್ ಬರೋಕ್ಕಾಗಲ್ಲ. ನಮಗೆ ಓಲ್ಡರ್ ಪೇರೆಂಟ್ಸ್ ಇದ್ದಾರೆ, ನಾಳೆ ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ಆ್ಯಂಬುಲೆನ್ಸ್ ಇಲ್ಲಿಂದ ಹೊರಟೋಗೋಕ್ಕಾಗಲ್ಲ. ಏನು ಫೆಸಿಲಿಟಿ ಇಲ್ಲ ಸರ್. ನೀರು ಬಿಡಿ, ಆ ರೋಡ್ನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಊರಲ್ಲಿ ಹೋಗಿ ಗದ್ದೆಯಲ್ಲಿ ಕೆಲಸ ಮಾಡಿದ್ರೆ ದುಡ್ಡಾದರೂ ಬರುತ್ತೆ. ಇಲ್ಲಿ ಏನೂ ಇಲ್ಲ, ಫುಲ್ಲು ಸ್ಲಮ್ಮು ಸರ್. ಈ ಒಂದು ಭಾಗದಲ್ಲಿ ಅಂದ್ರೆ ಇದು ITBT ಗಾರ್ಡನ್ ಸಿಟಿ ತುಂಬಾ ಕನಸು ಕಾಣ್ತಾರೆ. ಇವತ್ತು ಸ್ಲಮ್ ಸಿಟಿ ಆಗಿದೆ ಈ ಒಂದು ಭಾಗ. ಯಾಕಂದ್ರೆ ಇಲ್ಲಿ ಶಾಸಕರು ಎಲ್ಲಿ ಹೋಗಿದ್ರೆ ಗೊತ್ತಾಗಲ್ಲ. 10 ವರ್ಷಗಳಿಂದ ಗುಂಡಿ ಮುಚ್ಚಿಲ್ಲ, ಒಳಚರಂಡಿ ಸರಿ ಮಾಡಿಲ್ಲ ಅಂದ್ರೆ ಸರ್ಕಾರ ಏನು ಮಾಡ್ತಿದೆ, ಸರ್ಕಾರ ಏನು ಮಾಡಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗಲಾದರೂ ಸರ್ಕಾರ, ಸಂಬಂಧಪಟ್ಟ ಸಚಿವರು, ಬ್ರ್ಯಾಂಡು ಬೆಂಗಳೂರು ಕನಸು ಕಾಣ್ತಿರುವ ಮಾನ್ಯ DK ಶಿವಕುಮಾರ್ ಅವರೇ ಈ ಒಂದು ಸ್ಟೋರಿ ನೋಡಿ, ಈ ಒಂದು ಭಾಗದ ಸಮಸ್ಯೆಗಳನ್ನು ಬೇಗ ಮುಕ್ತಿ ನೀಡಿ. ಯಾಕಂದರೆ ಇಲ್ಲಿ ತುಂಬ ಸಮಸ್ಯೆ ಇದೆ. ತುಂಬ ಯಾವ ರೀತಿ ಅಂದರೆ ಒಂದು ಕಡೆ ಗಾಡಿಗಳು ಹೋಗೋಕ್ಕಾಗಲ್ಲ, ವಾಹನಗಳು ಹೋಗೋಕ್ಕಾಗಲ್ಲ, ಒಂದು ಕಡೆ ಆ್ಯಂಬುಲೆನ್ಸ್ ಹೋಗೋಕ್ಕಾಗಲ್ಲ, ತುಂಬ ಸ್ಟ್ರಕ್ ಆಗಿದೆ. ಹೀಗಾಗಿ ಬೇಗ ಏನೇನು ಸಮಸ್ಯೆ ಇದೆ ಈ ಒಂದು ಭಾಗಕ್ಕೆ ಮುಕ್ತಿ ನೀಡಬೇಕಂತೇನೆ ಈ ಒಂದು ಭಾಗದ ಕೇಕ್ ಕಟ್ ಮಾಡಿ ನಿಮಗೆ ತಿನ್ನಿಸಿ ಇದೀಗ ಒಂದು ಕಡೆ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದರೆ ಮುಕ್ತಿ ನೀಡಿ ಅಂತ ಬೇಡಿಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡ್ತಿರ್ಬೋದು, ಈಗ ರಸ್ತೆ ಕೆಳಗಡೆ ಗುಂಡಿ ಒಳಗೆ ಇಟ್ಟು ಈಗ ಕೇಕ್ ಕಟ್ ಮಾಡ್ತಿದ್ದಾರೆ. ಇದು 10ನೇ ವರ್ಷದ ಆ್ಯನಿವರ್ಸರಿ ಇದೆ. ಯಾಕಂದರೆ 10 ವರ್ಷಗಳಿಂದ ಈ ಒಂದು ಗುಂಡಿಗೆ ಮುಕ್ತಿ ನೀಡಿಲ್ಲ. ಇದು ವರ್ತೂರು ವಾರ್ಡು 149 149 ವಾರ್ಡು. ಸಾಕಷ್ಟು ಗುಂಡಿಗಳು ಬಿದ್ದಿದ್ದಾವೆ. ಇಲ್ಲಿ ಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿದೆ. ಈ ಒಂದು ರಸ್ತೆ, ಈ ಒಂದು ಏರಿಯಾ, ಈ ಒಂದು ಒಳಚರಂಡಿ ನೋಡಿದ್ರೆ ಇದು ನಮ್ಮ ಬೆಂಗಳೂರ, ಗ್ರೇಟರ್ ಬೆಂಗಳೂರ? ಮಾನ್ಯ DK ಶಿವಕುಮಾರ್ ಅವರು ಕನಸು ಕಾಣ್ತಾರಲ್ಲ ಗ್ರೇಟರ್ ಬೆಂಗಳೂರ ಎಂಬುದು ಒಂದು ಕಡೆ ಪ್ರಶ್ನೆ ಮೂಡುತ್ತೆ. ಸಾಕಷ್ಟು ನಿವಾಸಿಗಳು ರೋಷವಾಗಿದ್ದಾರೆ. ಯಾಕಂದರೆ ಮಳೆ ಬಂದರೆ ಪ್ರಾಬ್ಲಮ್ ಆಗುತ್ತೆ, ಗುಂಡಿಗಳು ಬೀಳುತ್ತೆ, ಗುಂಡಿಗಳು ಮುಚ್ಚಲ್ಲ. ಈ ಭಾಗದ ಶಾಸಕರು ನಾಪತ್ತೆ, ಎಲ್ಲಿಗೆ ಹೋಗ್ತಾರೆ ಗೊತ್ತಾಗಲ್ಲ. ಒಂದು ಕಡೆ ಚಳಿಗಾಲ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ಸುಮ್ಮನೆ ಮಾತಾಡ್ತಾರೆ, ಯಾವುದೇ ಸಮಸ್ಯೆ ಮುಕ್ತಿ ನೀಡಿಲ್ಲ. ಇಲ್ಲಿ ಸ್ಥಳೀಯರಿದ್ರೆ ಮಾತಾಡ್ಸೋಣ. ಸರ್, ಎಷ್ಟು ವರ್ಷಗಳಾಯಿತು ಗುಂಡಿ ಮುಚ್ಚಿಲ್ಲ, ನೀವು ಸಹ ರೋಷವಾಗಿದ್ದೀರಾ, ಇವತ್ತು ಕೇಕ್ ಕಟ್ ಮಾಡ್ತಿದ್ದೀರಾ, ಏನು ಹೇಳ್ತಾರೆ ಸರ್ಕಾರಕ್ಕೆ ಅಂತ? ನಾವು 2016ರಿಂದ ಹಿಂದಿನೂ CM ಸಿದ್ದರಾಮಯ್ಯನವರೇ ಇದ್ದರು. 2016 ಅವರು ಇಲ್ಲಿ STP ಓಪನಿಂಗ್ ಮಾಡೋಕ್ಕೆ ಬಂದಾಗ ಅವಾಗೂ ಅಪ್ಲಿಕೇಶನ್ ಕೊಟ್ಟಿದ್ವಿ. ನಾವು ಅವಾಗಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಬರ್ತಾರೆ, CM ಆಗ್ತಾರೆ, ಹೋಗ್ತಾರೆ. ಇಲ್ಲಿ ಎಲ್ಲ ಮಾಜಿಗಳು CMಗಳು ಯಾವಾಗ ಅಪೋಸಿಷನಲ್ಲಿ ಇರ್ತಾರಲ್ಲ ಅವ್ರು CM ಆಗಕ್ಕೆ ಬರ್ತಾರೆ. ಸಿದ್ದರಾಮಯ್ಯನವ್ರು ಬಂದರು, ಮೊನ್ನೆ ಅಪಾರ್ಟ್ಮೆಂಟಲ್ಲಿ ನೀರು ಹೋಗಿತ್ತು, ಅವಾಗ ಬಂದಿದ್ದರು, ಮತ್ತೆ CM ಆದರು. ಬಸವರಾಜ ಬೊಮ್ಮಾಯಿ ಅವ್ರು ಬಂದಿದ್ದರು, ಅವರು CM ಆದರು, ಅವರು ಹೋದರು. ಯಡಿಯೂರಪ್ಪ ಅವ್ರು ಬಂದರು, ಅವರು CM ಆದರು, ಹೋದರು. ಅಪೋಸಿಷನ್ನಿಗೆ ಇದನ್ನು ಹೊಲಸು ತೋರ್ಸೋಕ್ಕೆ ಬರ್ತಾರೆ. ಆದರೆ ಯಾರೂ ಇಲ್ಲಿ ನಿಯತ್ತಿಂದ ಕೆಲಸ ಮಾಡಿ ಕೆಲಸ ಮುಗಿಸ್ಕೊಡ್ಬೇಕು ಅನ್ನೋದು ಯಾರಿಗೂ ಇದೇ ಇಲ್ಲ. ಕೆಲಸ ಮುಗಿಸ್ಕೊಡ್ಬೇಕು. ಇಲ್ಲಿರೋರೆಲ್ಲ 30-40% ಟ್ಯಾಕ್ಸ್ ಕಟ್ತಾರೆ ಅವ್ರ ಸಂಬಳದಲ್ಲಿ. ಅಂದರೆ 1 ಲಕ್ಷ ಸಂಬಳ ತೊಗೊಂಡ್ರೆ 40,000 ಸಂಬಳ ಕಟ್ತಾರೆ. ಅಂಥ ಜನ ಎಲ್ಲ ಇಲ್ಲಿ ಬಂದಿರೋರು. ಮತ್ತು ಇಲ್ಲಿರೋ ಅಪಾರ್ಟ್ಮೆಂಟ್ಗಳಲ್ಲಿ 295 ಅಪಾರ್ಟ್ಮೆಂಟ್ಗಳಿವೆ. ಅದರಲ್ಲಿ 10 ಅಪಾರ್ಟ್ಮೆಂಟ್ ತುಂಬ ದೊಡ್ಡದಿದೆ. ಒಂದೊಂದು ಅಪಾರ್ಟ್ಮೆಂಟಲ್ಲಿ 8,000 ಮನೆಗಳಿವೆ. ಶೋಭಾ ಅಲ್ಲಿ ಬ್ರಿಗೇಡಲ್ಲಿ 5,000 ಇದೆ, ಹಾಗೆ ಪ್ರೆಸ್ಟೀಜಲ್ಲಿ 5,000 ಇದೆ. ಇಷ್ಟೊಂದು ಜನರಿಗೆ ಕೊಟ್ಟಿದ್ದೀರಿ. ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಗ್ರೇಟರ್ ಬೆಂಗಳೂರು ಅಂತಾರೆ. ಇವತ್ತು ಸಹ ಕೇಕ್ ಕಟ್ ಮಾಡಿದರೆ ಏನು ಹೇಳ್ತಾರೆ ಅಂತ ಸರ್ಕಾರಕ್ಕೆ? ಒಂದು ಕಡೆ ಕನಸು ಕಾಣ್ತಿರುವ DK ಶಿವಕುಮಾರ್, ಬ್ರ್ಯಾಂಡ್ ಬೆಂಗಳೂರು. ಬರ್ಲಿ, ಈ ಪ್ರಾಬ್ಲಮ್ ಸಾಲ್ವ್ ಆಗಲಿ, ಅವ್ರು CM ಹಾಕನ. DK ಶಿವಕುಮಾರ್ ಇಲ್ಲಿ ಬರಲಿ, ಅವ್ರು ಬರಲಿ, ಬಂದು ಹೋಗ್ಲಿ. ಇಲ್ಲಿ ನೆಕ್ಸ್ಟ್ CM ಆಗಬೇಕಿದ್ದು ಯಾವನೇ ಇರಲಿ ಕರ್ನಾಟಕದಾಗ ಮಿನಿಸ್ಟರ್, ಬರ್ರಿ ಇಲ್ಲೇ ನೀವು ಗ್ಯಾರಂಟಿ CM ಹಾಕಿರಿ. ಯಾಕಂದ್ರೆ ನಮ್ಮ ಬಳಗೇರಿದ ಹಿಸ್ಟ್ರಿ ಐತಿ. 5 ಮಂದಿ ಮಾಜಿ CMಗಳು ಇಲ್ಲಿ ಬಂದು ಹೋಗ್ಯಾರ. ಪ್ರಾಬ್ಲಮ್ ಇದ್ದಾಗ 5 ಮಂದಿ ಚೀಫ್ ಮಿನಿಸ್ಟರ್ ಆಗ್ಯಾರ. DK ಶಿವಕುಮಾರ್ ಅವರೇ, ನೀವು ಬರ್ರಿ, ನಿಮ್ಮಿಂದ ಬರ್ತೀವಿ. CM ಆಗ್ತಾರೆ, CM ಹಾಕಿರಿ. CM ಆಗ್ತಾರೆ. ಇಲ್ಲಿ ಬರ್ರಿ, ಬಂದು CM ಹಾಕಿರಿ. ಸರ್ ಹೇಳಿ, ಇವತ್ತು ಆ್ಯನಿವರ್ಸರಿ ಮಾಡ್ತಿದ್ರೆ ಗುಂಡಿ ಆ್ಯನಿವರ್ಸರಿಗಳು, ಇದು ಫಸ್ಟ್ ಟೈಮು. ಒಂದು ಕಡೆ ಸರ್ಕಾರಕ್ಕೆ ಇದು ನಾಚಿಕೆಗೇಡು ಸಂಗತಿ ಅಂತ. ಸರ್, ಇದು ಬೆಂಗಳೂರು ಮಿನಿಸ್ಟರ್ ಆಗಿ ಮೊದಲನೇ ಸಲ ಮೋಸ್ಟ್ಲಿ ಕೆಲವು ವರ್ಷ ಹಿಂದೆ ಬೆಂಗಳೂರು ಮಿನಿಸ್ಟರ್ ಆಗಿ ಒಂದು ಸ್ಪೆಸಿಫಿಕ್ ಪೋರ್ಟ್ಫೋಲಿಯೋ ಕೊಟ್ಟಿದ್ದೀರಿ. ಏನಕ್ಕೆ ಕೊಟ್ಟಿದ್ದೀರಿ? ಬೆಂಗಳೂರಾಗಿ ಫೋಕಸ್ ಆಗಿದೆ. ಬೆಂಗಳೂರು ಸರ್ ಇಡೀ ರಾಷ್ಟ್ರಕ್ಕೆ ಇದು ರೆವಿನ್ಯೂ ಹೋಗ್ತಾ ಇದೆ. ಹಂಗೆ
ಇಲ್ಲಿದ್ದ ರೆವೆನ್ಯೂ ಮಹದೇವಪುರ ಹೈಯೆಸ್ಟ್ ರೆವೆನ್ಯೂ ಪೇಯಿಂಗ್ ಟ್ಯಾಕ್ಸು. ಈಗ ಪ್ರಾಪರ್ಟಿ ಟ್ಯಾಕ್ಸಸ್ ಸರ್ ನಾವು ಮುಂದೆ ಇದ್ದೀವಿ ಸರ್, ಎಲ್ಲದಕ್ಕೂ ಮುಂದೆ ಇದ್ದೀವಿ. ಬಟ್ ರೋಡ್ ವಿಷಯದಲ್ಲಿ ಹಿಂದೆ ಇದ್ದೀವಿ ಸರ್. ಯಾಕೆ ಸರ್? ತಪ್ಪು ಸರ್ ಇದು. ಸರ್ ನಾವು ನಮ್ಮನ್ನು ನೋಡಿ ಇಲ್ಲೆಲ್ಲ ಹೊರಗಿನವ್ರು ಇದ್ದಾರೆ ಅಂತಾರೆ ಸರ್. ಇಲ್ಲಿರೋರೇ ಏನು ರಿಯಲ್ ಎಸ್ಟೇಟು ಮಾಫಿಯಾ ಎಲ್ಲ ಇದೆಲ್ಲದಕ್ಕೂ ಉಪಯೋಗ ಆಗ್ತದೆ ಬಿಟ್ಟರೆ ಇಲ್ಲಿ ಏನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಮಾತ್ರ ಗ್ಯಾರಂಟಿ ಅಂತಾರೆ, ಗ್ಯಾರಂಟಿ ಯೋಜನೆ ತಂದೀವಿ ಅಂತಾರೆ ಸರ್. ಗ್ಯಾರಂಟಿ ಟ್ಯಾಕ್ಸು ಸರ್, ಡೆವಲಪ್ಮೆಂಟು ಪ್ಲಸ್ ಗ್ಯಾರಂಟಿ ಎರಡು ಒಟ್ಟಿಗೆ ಇರಬೇಕು ಸರ್. ಅದೇ ಎಲ್ಲಿಂದ ಎರಡು ಕಾಲು ಥರ, ಒಂದು ಕಾಲು ಇದ್ದರೆ ಇನ್ನೊಂದು ಕಾಲು ಇಲ್ಲ ಅಂದ್ರೆ ಉಪಯೋಗ ಇಲ್ಲ ಸರ್. IT ಇಂಜಿನಿಯರ್ಸ್ ಅವರೇ ಕೊಡೋದು. IT ಇಂಜಿನಿಯರ್ಸ್ ಅಷ್ಟು ಗ್ಯಾರಂಟಿ ಯಾರು ಕೊಡ್ತಿಲ್ಲ. 30 to 40% ಟ್ಯಾಕ್ಸ್ ಇಸ್ ಪೇಡ್ ಟು ಗೌರ್ನಮೆಂಟ್ ಡೈರೆಕ್ಟ್ಲಿ. ಆ್ಯಂಡ್ ದಿಸ್ ರೋಡ್ ಇಸ್ ಇನ್ ದಿಸ್ ಸ್ಟೇಟ್ ಫ್ರಮ್ ಲಾಸ್ಟ್ 10 years. ಒಂದು ದಶಕ ಆಯಿತು. ಈ ಎರಡು ಅಂಡರ್ ಬ್ರಿಡ್ಜ್ ಆಗೋಕ್ಕೆ ಎಷ್ಟು ಸಮಯ ತಗೊಳುತ್ತೆ? ಬೇರೆ ದೇಶದಲ್ಲಿ ಅಂಡರ್ ಬ್ರಿಡ್ಜನ್ನ 7 ಗಂಟೆಯಲ್ಲಿ ಮಾಡ್ತಿದ್ದಾರೆ. ದೇ ಗೆಟ್ ಕಂಪ್ಲೀಟೆಡ್ ಇನ್ 7 hours, 8 hours. ವಿ ಆರ್ ಹಿಯರ್ 10 years. RUB is not completed. Roads are in this bad state, right? So cash compensation, direct cash compensation ಕೊಟ್ಟಿದ್ದೀವಿ ಅಂತಾರೆ. ಎಷ್ಟು ದಿನ ಆಯಿತು? How many days? It's been 1.5 years. Cash compensation is not done. But not all 55 properties are not acquired. Why not acquired? What officials are doing? What commissioner is doing? Okay, people are dying here. ಗ್ಯಾರಂಟಿ ಏನಂದ್ರೆ ಪಣತೂರು IT ಸ್ಲಮ್ ಆಗಿದೆ, ಅದೇ ಗ್ಯಾರಂಟಿ. ಅದಕ್ಕೆ ಅವರು ಕರೆಕ್ಟಾಗಿ ಎಲ್ಲ ವರ್ಕ್ ಮಾಡಿದ್ದಾರೆ. ಏನೇನು ಮಾಡಬೇಕು ಎಲ್ಲಾನು, ಗುಂಜೂರು ಎಲ್ಲಾನು, ಮಹದೇವಪುರ ಹೈಯೆಸ್ಟ್ ಪೇಯಿಂಗ್ ಟ್ಯಾಕ್ಸ್ ಕೊಟ್ಟು IT ಸ್ಲಮ್ ಆಗೋಕ್ಕೆ ಗೌರ್ಮೆಂಟೇ ಕಾರಣ. ಮೇಡಮ್, ನೀವು ಸಹ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ. ಸರ್ಕಾರಕ್ಕೆ ಏನಂತ ಮಾತೆತ್ತರೆ ನಾವು 2,000 ರೂಪಾಯಿ ಕೊಟ್ಟಿವಿ, ಗ್ಯಾರಂಟಿ ಯೋಜನೆ ತಂದಿವಿ, ಆ ಮಹಿಳೆಯರಿಗೆ ಉಚಿತ ಬಸ್ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಸರ್ಕಾರದವರು. ಯಾರಿಗೆ ಕೊಟ್ಟಿದ್ದೀರಾ ಅದನ್ನು? ನಮ್ಮ ಮಕ್ಕಳು ಇಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಡೈಲಿ. ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಯಾವ ಸೈಡ್ ಹೋಗಿ ಅಡ್ಮಿಷನ್ ಮಾಡಿಸೋಣ ಅಂತ ಯೋಚನೆ ಮಾಡಬೇಕಾಗತ್ತೆ. ಇನ್ನೇ ಮಾತ್ರ ಅಡ್ಮಿಷನ್ ಮಾಡಿಸಿಲ್ಲ ನನ್ನ ಮಗಳಿಗೆ. ಎಲ್ಲಿ ಮಾಡಿಸೋಣ, ಯಾವ ಸ್ಕೂಲ್ ಮಾಡಿಸೋಣ? ಸ್ಕೂಲ್ ಬರ್ತಾವ ಹೊಸ ಸ್ಕೂಲ್ಸ್ ಎಲ್ಲ ಹೈ ಫೀಸು, ರೋಡ್ ಇಲ್ಲ ಏನಿಲ್ಲ. ಸ್ಕೂಲ್ ಮಾತ್ರ ಇದು ದೊಡ್ಡ ಅಪಾರ್ಟ್ಮೆಂಟ್ಸಿಗೆ ಯಾಕೆ ಕೊಡ್ತೀರಾ ನೀವು ಇದು ಪರ್ಮಿಷನ್ಸು? ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾಕಿದಾವ? ಇದು ಫಸ್ಟ್ ಅವ್ರಿಗೆ ಎಲ್ಲರಿಗೂ ಫೆಸಿಲಿಟೀಸ್ ಕೊಡಿ. ಸುಮ್ಮನೆ ಒಟ್ಟು ಅಪಾರ್ಟ್ಮೆಂಟ್ಸ್ ಏರಿಸ್ತಾ ಇದ್ದಾರೆ. ಪವನ್ ಸರ್ ಹೇಳಿ, ಏನು ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತಾರಂತ? 10 ವರ್ಷ ಆಯಿತು. 10 ವರ್ಷ ಆಯಿತು ಸರ್. ನೋಡಬೇಕು, ಅವರೇ ನಿಂತ್ಕೊಂಡ್ಬಿಟ್ಟು ನೋಡ್ಬೇಕು. ಈ ರೋಡ್ ಸ್ಲಮ್ ಆಗಿದೆ ಸರ್. ಇದು ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಬದನೆಕಾಯಿ ಬೆಂಗಳೂರು ಸರ್. ಇಲ್ಲಿ ಬಂದ್ಬಿಟ್ಟು ನೋಡಿ, ಬೆಳಗ್ಗೆ ಹೋದರೆ ನಾವು ಮನೆಗೆ ವಾಪಸ್ ಬರ್ತೀವಲ್ಲ ಅಂತ ಗ್ಯಾರಂಟಿ ಇರಲ್ಲ. 1-2 ಸಾವಾಗಿದ್ದಾವೆ. 3 ಜನ ಡೈಲಿ 4 ಜನ ಬೀಳ್ತಾರೆ ಚರಂಡಿಯಲ್ಲಿ. ಓಕೆ, ಆ್ಯಂಬುಲೆನ್ಸ್ ಬರೋಕ್ಕಾಗಲ್ಲ. ನಮಗೆ ಓಲ್ಡರ್ ಪೇರೆಂಟ್ಸ್ ಇದ್ದಾರೆ, ನಾಳೆ ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ಆ್ಯಂಬುಲೆನ್ಸ್ ಇಲ್ಲಿಂದ ಹೊರಟೋಗೋಕ್ಕಾಗಲ್ಲ. ಏನು ಫೆಸಿಲಿಟಿ ಇಲ್ಲ ಸರ್. ನೀರು ಬಿಡಿ, ಆ ರೋಡ್ನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಊರಲ್ಲಿ ಹೋಗಿ ಗದ್ದೆಯಲ್ಲಿ ಕೆಲಸ ಮಾಡಿದ್ರೆ ದುಡ್ಡಾದರೂ ಬರುತ್ತೆ. ಇಲ್ಲಿ ಏನೂ ಇಲ್ಲ, ಫುಲ್ಲು ಸ್ಲಮ್ಮು ಸರ್. ಈ ಒಂದು ಭಾಗದಲ್ಲಿ ಅಂದರೆ ಇದು IT BT ಗಾರ್ಡನ್ ಸಿಟಿ ತುಂಬ ಕನಸು ಕಾಣ್ತಾರೆ. ಇವತ್ತು ಸ್ಲಮ್ ಸಿಟಿ ಆಗಿದೆ ಈ ಒಂದು ಭಾಗ. ಯಾಕಂದರೆ ಇಲ್ಲಿ ಶಾಸಕರು ಎಲ್ಲಿ ಹೋಗಿದ್ರೆ ಗೊತ್ತಾಗಲ್ಲ. 10 ವರ್ಷಗಳಿಂದ ಗುಂಡಿ ಮುಚ್ಚಿಲ್ಲ, ಒಳಚರಂಡಿ ಸರಿ ಮಾಡಿಲ್ಲ ಅಂದರೆ ಸರ್ಕಾರ ಏನು ಮಾಡ್ತಿದೆ, ಸರ್ಕಾರ ಏನು ಮಾಡಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗಲಾದರೂ ಸರ್ಕಾರ, ಸಂಬಂಧಪಟ್ಟ ಸಚಿವರು, ಬ್ರ್ಯಾಂಡು ಬೆಂಗಳೂರು ಕನಸು ಕಾಣ್ತಿರುವ ಮಾನ್ಯ DK ಶಿವಕುಮಾರ್ ಅವರೇ ಈ ಒಂದು ಸ್ಟೋರಿ ನೋಡಿ, ಈ ಒಂದು ಭಾಗದ ಸಮಸ್ಯೆಗಳನ್ನು ಬೇಗ ಮುಕ್ತಿ ನೀಡಿ. ಯಾಕಂದರೆ ಇಲ್ಲಿ ತುಂಬ ಸಮಸ್ಯೆ ಇದೆ. ತುಂಬ ಯಾವ ರೀತಿ ಅಂದರೆ ಒಂದು ಕಡೆ ಗಾಡಿಗಳು ಹೋಗೋಕ್ಕಾಗಲ್ಲ, ವಾಹನಗಳು ಹೋಗೋಕ್ಕಾಗಲ್ಲ, ಒಂದು ಕಡೆ ಆ್ಯಂಬುಲೆನ್ಸ್ ಹೋಗೋಕ್ಕಾಗಲ್ಲ, ತುಂಬ ಸ್ಟ್ರಕ್ ಆಗಿದೆ. ಹೀಗಾಗಿ ಬೇಗ ಏನೇನು ಸಮಸ್ಯೆ ಇದೆ ಈ ಒಂದು ಭಾಗಕ್ಕೆ ಮುಕ್ತಿ ನೀಡಬೇಕಂತೇನೆ ಈ ಒಂದು ಭಾಗದ ಕೇಕ್ ಕಟ್ ಮಾಡಿ ನಿಮಗೆ ತಿನ್ನಿಸಿ ಇದೀಗ ಒಂದು ಕಡೆ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದರೆ ಮುಕ್ತಿ ನೀಡಿ ಅಂತಲೂ ಬೇಡಿಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.